ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಹೋಲ್ಡರ್ ಜಿ ಕನ್ನಡದ ಸಾರೆಗಮಪ ಖ್ಯಾತಿಯ ಯಶವಂತ್ ಎಂಜಿ ಮಾರ್ಗದರ್ಶನದಲ್ಲಿ ಷೋಡಶಿ ಫೌಂಡೇಶನ್ ವತಿಯಿಂದ ಭಾರತೀಯ ಸಿನಿ ಸಂಗೀತ ಲೋಕದ ಅಮರ ಗಾಯಕ ಕಿಶೋರ್ ಕುಮಾರ್ ಅವರಿಗೆ ಗೌರವವಾಗಿ ಮಂಗಳೂರು ಪುರಭವನದಲ್ಲಿ ಗಾತಾ ರಹೆ ಮೇರಾ ದಿಲ್ ಎಂಬ ಹೆಸರಿನಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಡಿವೈಎಸ್ಪಿ ಮಹೇಶ್ ಕುಮಾರ್ ದೀಪ ಬೆಳಗುವ ಮೂಲಕ ಪ್ರಾರಂಭಗೊಂಡ ಈ ಹಾಡುಗಳ ಸರಣಿ ಸಮಾಪ್ತಿಗೊಂಡಿತು. ಮಹಾಸಂಗೀತ ಸಂಭ್ರಮದಲ್ಲಿ 130ಕ್ಕೂ ಹೆಚ್ಚು ಹಾಡುಗಾರರು ಪಾಲ್ಗೊಂಡಿದ್ದರು. ಈ 2 ದಿನಗಳ ಕಾರ್ಯಕ್ರಮದಲ್ಲಿ ಕಿಶೋರ್ ಕುಮಾರ್ ಅವರ ಪ್ರಮುಖ ಗೀತೆಗಳೊಂದಿಗೆ 40 ಗಂಟೆಗಳ ನಿರಂತರ ಗಾಯನ ಪ್ರದರ್ಶನ ನಡೆಯಿತು. ಈ ಕಾರ್ಯಕ್ರಮವನ್ನು ಕರ್ನಾಟಕದ ಪ್ರಖ್ಯಾತ ಹಾಗೂ ಗೌರವಾನ್ವಿತ ಗಾಯಕರಿಂದ ಆಯೋಜಿಸಲಾಗಿದ್ದು, ಸಂಗೀತಾಭಿಮಾನಿಗಳಿಗೆ ಸಾಂಸ್ಕೃತಿಕ ಹಬ್ಬದಂತೆಯೇ ಸಂಭ್ರಮ ನೀಡಿತು. ದಾಖಲೆ ಪೂರೈಸಿದ ಷೋಡಶಿ ಫೌಂಡೇಶನ್ಗೆ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ನ ಮನೀಶ್ ಬಿಷ್ಣೋಯ್, ಶಾಸಕ ವೇದವ್ಯಾಸ್ ಕಾಮತ್ ಅವರು ಪ್ರಮಾಣ ಪತ್ರವನ್ನು ವಿತರಿಸಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ವೇದವ್ಯಾಸ್ ಕಾಮತ್ ಅವರು, ಈ ರೀತಿಯ ಪ್ರಯೋಗಗಳು ನಡೆಯುತ್ತಲೇ ಇರುತ್ತದೆ. ದೇವಸ್ಥಾನಗಳಲ್ಲಿ ನಿರಂತರ ಭಜನೆ ಕೂಡ ನಡೆಯುತ್ತದೆ. ಆದರೆ ಆಧ್ಯಾತ್ಮಿಕ ಕಾರಣಕ್ಕಾಗಿ ಅದನ್ನು ದಾಖಲೆಗೆ ಬಳಸುವುದಿಲ್ಲ. ಇಂತಹ ಸಾಧನೆಗಳು ಮತ್ತಷ್ಟು ನಡೆಯಬೇಕು ಎಂದು ಹೇಳಿದರು. 40 ಗಂಟೆಗೂ ಮಿಕ್ಕಿ 123 ಗಾಯಕರ ವಿಶೇಷವಾದಂಥ ಪ್ರಯತ್ನ ಇನ್ನೊಂದು ದಾಖಲೆಗಳನ್ನು ಮಾಡ್ತಾ ಇರುವಂಥದ್ದು ನಮಗೆಲ್ಲರಿಗೂ ಸಂತೋಷ ಕೊಟ್ಟಿದೆ. ನಿಜಕ್ಕೂ ಈ ಕಾರ್ಯಕ್ರಮ ಭಾಳ ಅಭೂತಪೂರ್ವವಾಗಿ ಆಯೋಜನೆ ಮಾಡಿಕೊಂಡು ಒಂದು ದಾಖಲೆಯನ್ನು ಮಾಡುವಂಥ ದೃಷ್ಟಿಯಲ್ಲಿ ಸಹಕಾರ ಕೊಟ್ಟಂಥ ಎಲ್ಲ ಬಂಧುಗಳಿಗೆ, ಇದಕ್ಕೆ ಯಾರೆಲ್ಲ ಸಹಕಾರ ಕೊಟ್ಟಿದ್ದಾರೆ, ತನು ಮನ ಧನದ ಸಹಕಾರ ಕೊಟ್ಟ ಕಾರಣ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಹಾಗಾಗಿ ಭಾಳ ದೊಡ್ಡ ರೀತಿಯ ಪ್ರಯತ್ನ ಇದೆ. ಈ ಪ್ರಯತ್ನ ಯಶಸ್ವಿಯಾದಂಥ ವಿಚಾರಗಳನ್ನು ಇವತ್ತು ಮುಂದಿಟ್ಟುಕೊಂಡು ಮಂಗಳೂರಿಗೆ ಇನ್ನೊಂದು ದಾಖಲೆಗಳನ್ನು ನಿರ್ಮಾಣ ಮಾಡ್ತಾ ತಮ್ಮೆಲ್ಲರ ಪ್ರಯತ್ನಗಳಿಗೆ ನಾನು ಶುಭವನ್ನು ಕೋರ್ತೀನಿ. ಮಣಿಕಾಂತ್ ಕದ್ರಿ ಅವರು ಮಾತನಾಡಿ, ಈ ರೀತಿಯ ಕಾರ್ಯಕ್ರಮ ಮಾಡಿರುವುದಕ್ಕೆ ಹೆಮ್ಮೆ ಇದೆ. ಇನ್ನಷ್ಟು ಕಾರ್ಯಕ್ರಮಗಳು ನಡೆಯಲಿ. ಎಸ್ಪಿಬಿ ರಾಜ್ಕುಮಾರ್ ಅವರ ಹಾಡುಗಳು ಇರಲಿ ಎಂದು ಹೇಳಿದರು. ವರ್ಲ್ಡ್ ರೆಕಾರ್ಡನ್ನು ಮಾಡುವಂತಹ ಒಂದು ಪ್ರಯತ್ನವನ್ನು ಷೋಡಶಿ ಫೌಂಡೇಶನ್ ಅವರು ಮಾಡಿದ್ದು ತುಂಬ ಸಂತೋಷ ಆಗ್ತಾ ಇದೆ ನನಗೆ. ನಾನು ಇದರಲ್ಲಿ ಹಾಡಬೇಕಾಗಿತ್ತು, ಬಿಕಾಸ್ ಏನೋ ಕಾರಣಾಂತರಗಳಿಂದ ಬರಲಿಕ್ಕಾಗಲಿ, ದಯವಿಟ್ಟು ಕ್ಷಮಿಸಿ. ಬಟ್ ಐ ಆಮ್ ರಿಯಲಿ ಪ್ರೌಡ್. ಏನಂದರೆ ಈ ಥರ ಮಂಗಳೂರಿನಲ್ಲಿ ಒಂದು ಅಪ್ಕಮಿಂಗ್ ಸಿಂಗರ್ಸನ್ನು ಹಾಗೂ ತುಂಬ ಸೀನಿಯರ್ ಸಿಂಗರ್ಸ್ಗಳನ್ನು ಇಟ್ಕೊಂಡು ಈ ಥರ ಒಂದು ವರ್ಲ್ಡ್ ರೆಕಾರ್ಡ್ ಮಾಡಿರುವಂಥದ್ದು ರಿಯಲಿ ಪ್ರೌಡ್. ಆ್ಯಂಡ್ ಯಶವಂತ್ ಅವರಿಗೆ ನಿಜವಾಗಲೂ ನಾನು ಧನ್ಯವಾದ ಹೇಳ್ತೀನಿ. ಆ್ಯಂಡ್ ನಮ್ಮ ಡಾಕ್ಟರ್ ಮನೀಶ್ ಬಿಷ್ಣೋಯ್ ಸರ್, thank you for making this happen, and thank you for being the support of this wonderful initiative. And 40 hours is not a joke, to be honest. ಭರತ್ ಕುಮಾರ್ ಅವರು ಪ್ರಾಸ್ತಾವಿಕ ಮಾತುಗಳನ್ನಾಡಿದ್ರು. ಯಶವಂತ್ ಹತ್ರ ಕುಂತು ಮಾತಾಡೋರು ಅಂದ್ರೆ, ಆಸ್ ಐ ಟೋಲ್ಡ್ ಮನೀಶ್ ಸರ್, ಗಿವ್ಸ್ ದಟ್ ಕೈಂಡ್ ಆಫ್ ಅ ಪುಷ್ ಟು ಟ್ಯಾಲೆಂಟ್ಸ್ ಅಂತ. ಸೊ ಅದನ್ನು ಮಾದರಿಯಾಗಿ ಹಿಡಿದು ಗೋಪಾಲ್ ಸರ್ ಜೊತೆ, ಗೋಪಿನಾಥ್ ಸರ್ ಜೊತೆ ಮಾತಾಡಿ ಅವರ ಸಪೋರ್ಟಿಂದ ಈ ಒಂದು 40 ಗಂಟೆಯ ಕಾಲ ಒಬ್ಬ ಮಾಡುವ ರೆಕಾರ್ಡು ಶತಗಂಟ ಯಾಕಾಗಲ್ಲ, 100 ಗಾಯಕರು ಸೇರಿ ಯಾಕೆ ಮಾಡೋಕ್ಕಾಗಲ್ಲ ಅಂತ ಪ್ಲ್ಯಾನ್ ಇತ್ತು. ಬಟ್ ಭಗವಂತನ ಕೃಪೆಯಿಂದ 100 ಇದ್ದಿದ್ದು 127+ ಸಿಂಗರ್ಸ್ ಹಾಡಿದ್ದಾರೆ. ಇದು ಒಂದು ದೊಡ್ಡ ಸಾಧನೆ. ಪ್ಲಸ್ ಮಂಗಳೂರಿಗೆ ಬಂದಿದ್ದು ಭಾಳ ವಿಶೇಷ. ನಮ್ಮ ಊರಲ್ಲಿ ಒಂದು ಸ್ಪೆಷಾಲಿಟಿ ಇದೆ. ನಮ್ಮ ಮಂಗಳೂರು ಬೇರೆ ಬೇರೆ ಭಾಷೆಗಳಲ್ಲಿ ಬೇರೆ ಬೇರೆ ಹೆಸರಿದೆ. ಸೊ ಈ ಬೇರೆ ಬೇರೆ ಭಾಷೆಗಳಲ್ಲಿ ಬೇರೆ ಬೇರೆ ಹೆಸರಿದ್ದ ಊರಿಗೆ ಎಷ್ಟು ಟ್ಯಾಲೆಂಟ್ ಇರ್ಬೋದು ಈ ನಮ್ಮ ಪ್ರಪಂಚಕ್ಕೆ ತೋರಿಸ್ಕೊಡೋಣ ಅಂತ. ಕಾರ್ಯಕ್ರಮದಲ್ಲಿ ಯಶವಂತ್ ಎಂಜಿ, ಮನೀಶ್ ಬಿಷ್ಣೋಯ್, ಲಂಚುಲಾಲ್, ಮಣಿಕಾಂತ್ ಕದ್ರಿ, ರಮೇಶ್ ಚಂದ್ರ, ಶ್ರೀಕಾಂತ್ ಕಾಮತ್, ವೇಣುಗೋಪಾಲ್ ಪುತ್ತೂರು, ರಂಜನ್ ದಾಸ್, ವಿಶ್ವಾಸ್ ಗುರುಪುರ, ಸತೀಶ್ ಇರಾ, ಡಾಕ್ಟರ್ ಶಿವರಾಮ್ ಭಂಡಾರಿ ಅವರನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಡಾಕ್ಟರ್ ಮನೀಶ್ ಬಿಷ್ಣೋಯ್, ಡಾಕ್ಟರ್ ಶಿವರಾಮ್ ಕೆ ಭಂಡಾರಿ, ರಮೇಶ್ ಚಂದ್ರ, ರಮೇಶ್ ಕೆ ಪಾಟೀಲ್, ಅನಿಲ್ ಶೆಟ್ಟಿ ಸೂರಿಂಜೆ, ಮನೋಹರ್ ಶೆಟ್ಟಿ, ಗೋಪಾಲಕೃಷ್ಣ, ಭರತ್ ಕಾಮತ್, ಮಣಿಕಾಂತ್ ಕದ್ರಿ ಮತ್ತಿತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು. ವಾಸುದೇವ ಸ್ಟೋರ್ಸ್, ಸ್ಟೋರ್ ಫಾರ್ ಯೋರ್ ಇನ್ನರ್ ನೀಡ್ಸ್.
Visit us to find trendy innerwear from major brands. Visit Vasudeva Stores, ground floor, Ideal Towers near Sharavu Ganapati Temple, Mangaluru.